ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಂಜುಳಾ. ಈಗ ನಿಮಗೆ ಸ್ಲೀವಲ್ಲಿ 3, 4, 5 ಗುಬ್ಬಿ ಕುಸ್ಕೊಂತಾರಲ್ಲ, ಪಫ್ ಸ್ಲೀವ್, ಅದ್ರ ಬಗ್ಗೆ ವಿವರಣೆ ಕೊಡ್ತೀನಿ ಕೇಳಿ. ಈಗ ನೋಡಿ, ಇದಕ್ಕೆ ಸ್ಲೀವ್ ಕಟ್ಟಿಂಗ್ ಮಾಡೋದು ತುಂಬ ಈಸಿ. ಅವ್ರದ್ದು ಸುತ್ತಳತೆ ತೋಳಿರುತ್ತಲ್ಲ, ತೋಳಿನ ಉದ್ದಳತೆ ಎಷ್ಟಿದೆ? ಅವ್ರದ್ದು ತೋಳಿನ ಉದ್ದಳತೆ 10.5 ಇದೆ ನೋಡಿ. ಇಲ್ಲಿ 10ವರೆಗೆ ನಾನು ಮಾರ್ಕ್ ಮಾಡಿದ್ದೀನಿ. ಅವರಿಗೆ ಮೇಲೆ ಬಪ್ ಬರಬೇಕಲ್ಲ, ಆ ಬಪ್ಪು ಅವ್ರನ್ನ ಕೇಳಿ, ನಿಮಗೆ ಬಪ್ ಜಾಸ್ತಿ ಬೇಕಾ ಕಮ್ಮಿ ಬೇಕಾ ಅಂತ ಕೇಳಿ. ನಾನು ನೋಡಿ ಬಪ್ಪು ಅವರ ಉದ್ದಳತೆಗಿಂತ ಮೇಲೆ 3 ಇಂಚ್ ಇಟ್ಕೊಂಡಿದ್ದೀನಿ. 5 ನೆರಿಗೆ ಬರುತ್ತೆ. 5 ನೆರಿಗೆಯಿಂದ ಕೆಳಕ್ಕೆ ಇಲ್ಲಿ ಕರೆಕ್ಟಾಗಿ 3 ಇಂಚಿಗೆ ಮಾರ್ಕ್ ತೊಗೊಳ್ಳಿ. 3 ಇಂಚಿಂದ ಇಲ್ಲಿಗೆ ಹಿಂಗೂ 3 ಇಂಚು, ಹಿಂಗೂ 3 ಇಂಚು, ಈ ಕಡೆನೂ 3 ಇಂಚ್ ಇಡಬೇಕು, ಮೇಲೂ 3 ಇಂಚ್ ಇಡಬೇಕು. ಮೇಲೂ 3 ಇಂಚ್ ಇಡಿಸ್ಕೊಂಡು ಇಲ್ಲಿಗೆ ಇಳಿಸ್ಕೊಳ್ಳಿ. ಇಲ್ಲಿಂದ ಅವ್ರದ್ದು ಸುತ್ತಳತೆ ಬಂದುಬಿಟ್ಟು 7 ಇದೆ ನೋಡಿ, ಇಲ್ಲಿ ಮಾರ್ಕ್ ಮಾಡಿದ್ದೀನಿ 7 ಸುತ್ತಳತೆ ಬಂದಿರೋದಕ್ಕೆ ಅವ್ರದ್ದು ಉದ್ದಳತೆ 10.5ಇಂದ ನಾವು ಇಲ್ಲಿಗೆ 3.5ನ ಈ 7 ಇಂಚ್ ಅವ್ರ ಸುತ್ತಳತೆ ಎಷ್ಟಿರುತ್ತೆ ತೋಳು, ಅದರಲ್ಲಿ ಅರ್ಧನ ಇಳಿಕೆ ಮಾಡ್ಕೋಬೇಕು. ಇಳಿಕೆ ನೋಡಿ ಇಲ್ಲಿ 3.5ಗೆ ಮಾಡ್ಕೊಂಡಿದ್ದೀನಿ. ಇಷ್ಟೇ ಇದು ಪಫ್ ಸ್ಲೀವ್ನ ವಿವರಣೆ. ಏನಿಲ್ಲ, ಇಲ್ಲಿಂದ ಇಲ್ಲಿ 3 ಇಂಚ್ ಇಟ್ಕೊಳ್ಳಿ, 5 ನೆರಿಗೆ ಭಾಳ ಚೆನ್ನಾಗಿ ಬರುತ್ತೆ. ಮತ್ತು ಇಲ್ಲಿಂದ ಕರೆಕ್ಟಾಗಿ ಅವ್ರದ್ದು 3.5ಗೆ ಇಳಿಸ್ಕೊಳ್ಳಿ. ಇಲ್ಲಿಂದ ಆರ್ಮೋಲ್ ಶೇಪ್ ನೋಡ್ಕೊಳ್ಳಿ, ಕರೆಕ್ಟಾಗಿ ಆರ್ಮೋಲ್ ಶೇಪ್ 15ವರೆಗೆ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದಮೇಲೆ ನಿಮಗೆ ನೀಟಾಗಿ ಪಫ್ ಸ್ಲೀವ್ ಬರುತ್ತೆ. ಓಕೆ, ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ.